ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಮೊದಲನೇ ಬ್ಲಾಗ್. ಮೊದಲು ಯಾವ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೇಲೆ ನಾವು ಎಲ್ಲಿಂದ ಶುರು ಮಾಡಬೇಕು ಅಂತ ಯೋಚನೆ ಬಂದಾಗ ನನ್ನ ಮನಸ್ಸಲ್ಲಿ ಮೊದಲು ಬಂದಿದ್ದ ಹೆಸರೇ ಮುರುಗೋಡ್ದ ಮಹಾಂತೇಜನವರು. ಇವತ್ತು ಬಹಳ ಖುಷಿ ಆಗ್ತದೆ ಮೊದಲನೇ ವಿಡಿಯೋ ನಮ್ಮ ಮಹಾಂತೇಜವ್ರಿಗೆ ಹಾಕೋದಿಕ್ಕೆ. ನಮ್ಮ ಕರ್ನಾಟಕ ತುಂಬೆಲ್ಲ ಮಹಾಂತೇಜವ್ರ ಹೆಸರನ್ನ ಕೇಳಿರ್ತಾರೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಮಹಾಂತೇಜರ ಭಕ್ತರು ಸಾವಿರಾರು ಸಂಖ್ಯೆಯೊಳಗದಾರ. ಬನ್ನಿ ಇವತ್ತು ಎಲ್ಲರೂ ಹೋಗಿ ಮಹಾಂತೇಜನ ದರ್ಶನವನ್ನ ತಗೊಳ್ಳೋಣ. ಇದು ಮುರುಗೋಡ್ದ ಮಹಾಂತೇಜನ ಮಹಾದ್ವಾರ. ಬನ್ನಿ ಹೋಗೋಣ ಮುರುಗೋಡ್ಕ ಇವತ್ತಂತೂ ಮುರುಗೋಡ್ ಮಹಾಂತೇಜವ್ರ ಮಠಕ್ಕೆ ಹೋಗಕ್ ಬಹಳ ಖುಷಿ ಆಗತಿ. ಯಾಕಂದ್ರ ನಾವು ಕರ್ನಾಟಕದೊಳಗ ಮುರುಗೋಡ್ ಮಹಾಂತೇಜವ್ರು ಅಂತಂದ್ರ ಬಹಳ ಎಲ್ಲರೂ ಪ್ರಸಿದ್ಧಿಯನ್ನ ಹೊಂದಿದಾರ. ಇವತ್ತು ಮುರುಗೋಡಕ್ಕೆ ಒಂದು ಹೆಸರು ಬಂದದ, ಒಂದು ಕಳೆ ಬಂದದ ಅಂತಂದ್ರೆ ಅದು ಮಹಾಂತೇಜವ್ರಿಂದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬರೀ ಎಲ್ಲರೂ ಹೋಗೋಣ. ಈ ಮುರುಗೋಡ್ ಅಂತ ಇದಕ್ಕೆ ಹೆಸರು ಬರ್ಬೇಕಂತಂದ್ರ 12ನೇ ಶತಮಾನ ಹಿಂದೆ ಇದಕ್ಕೆ ತ್ರಿಶೃಂಗಪುರ ಅಂತಿದ್ರಿ. 12ನೇ ಶತಮಾನ ನಂತರ ಇದಕ್ಕೆ ಮುರುಗೋಡ್ ಅನ್ನತ್ತಾರ. ಈ ತ್ರಿಶೃಂಗಪುರ ಅಂತಂದ್ರ 3 ದಿಕ್ಕಿನ್ಯಾಗ 3 ಬೆಟ್ಟಗಳು ಅದಾವ. ಅಂತರ 3 ಬಿಂದಿನ ಆಕಾರದಾಗ 3 ಬೆಟ್ಟಗಳು ಇದ್ದಿದ್ದಕ್ಕಾಗಿ ಇದಕ್ಕೆ ಮುರುಗೋಡ್ ಅಂತ ಹೆಸರು ಬಂದೈತಿ. ಕಡೆ ಕರ್ಕೊಂಡು ಹೊಂಟೋ ಮಾರಯ್ಯ. ಏನ್ ದಾರಿ ಕಂಡಲ್ಲಿ ಹೋಗುದು ಮತ್ತೇನ್ ಮಾಡೋದು ಅಲ್ಲ, ಇವೇನೋ ಬಾಳ ಸಂದಿ ಗೊಂದಿ ಕಾಣಕತ್ತಾವ. ಎಲ್ಲಕ್ಕೋ ಯಾರು ಗೊತ್ತ. ನಿನ್ ಮಾತ್ ನಮ್ನ ಬಂದ ನೀ ಒಂದೊಡಕ್ ಸೇರಿಸಪ್ಪ. ಹಾಯ್ ಹಾಯ್ ಮಾಡಿಲ್ಲ. ಹಾಯ್ ಮಾಡು. ನಾವು ಅಲ್ಲಿ ಸಂಧ್ಯಾಗ ಹೊಂಟೇವ್ರಿ. ಇನ್ನೂ ಮಟ್ಟ ಅದೇನು ಸಿಗಾಕತ್ತೇಲ್ರಿ, ಹುಡುಕಾಡತ್ತೀವಿ. ಹಿಂಗೇನ ಮುಂದ ಕಡೆ ಹೊಡ್ಬೇಕಳು ಹೋರಿ ಇಲ್ಲಿ ಹೋರಿ ಅದ ಮಠ ರೀ ಕಾಣತ್ತಿಂದ ಇದ ಮಠ ಮಠ ಅಂದ್ರೆ ಇಲ್ಲಿ ಹಾಲು ಐತಿ ಹೋರಿ. ಹಾ ಅಂತ ಇಂತೂ ಮುರುಗೋಡ್ದ ಮಹಾಂತೇಜನ್ ಮಠ ಸಿಕ್ತು. ಮಂಗಳ ಮೂರ್ತಿಯೋ ಶಾಂತ ಸ್ವರೂಪಿಯೋ ತುಂಗ ಮಹಿಮನಾದ ಶ್ರೀ ಸದ್ಗುರು ಮಾಂತಗೆ ನಮಿಸೋಣ, ಪಾದಕ್ಕೆ ಹೂಗಳ ಸುರಿಸೋಣ. ಈಗ ಮುರುಗೋಡ್ ಮಠಕ್ಕೆ ನಾವು ಬಂದಾಗಿತ್ತು. ಈಗ ಮಹಾಂತೇಜರು ಕರಸಂಜಾವಿತರು ಈ ನಾಡಿನ ನಡೆದಾಡುವ ದೇವರು ಅಂತಾನೆ ಪ್ರಸಿದ್ಧಿ ಹೊಂದಿರತಕ್ಕಂಥ ನಮ್ಮ ಶ್ರೀ ಮಣಿಪ್ರಸಾದ್ ನೀಲಕಂಠ ಮಹಾಸ್ವಾಮಿಗಳ ದರ್ಶನವನ್ನು ತಗೊಳ್ಳೋಣ ಬರ್ರಿ. ಆಚಾರ್ಯ, ಮತ್ತೆ ಮಹಾಂತೇಜವರು ಮತ್ತೆ ನಿಮ್ಮ ಭೇಟಿ ಮೊದಲಾಗಿದ್ದೆ ಯಾವಾಗ್ರಿ? ನಾನು ಕಾಶಿಯಿಂದ ಬಂದೆ. ಕಾಶಿಯಿಂದ ಬಂದ್ಮೇಲೆ ಅದು ಪ್ರಥಮವಾಗಿರ್ತಕ್ಕಂಥ ಭೇಟಿ, ಅದೇನೆ ಭೇಟಿ, ಮೊದಲನೇದಾಗಿರ್ತಕ್ಕಂಥ ಭೇಟಿ. ಮೊದಲೇನು ಸಂಪರ್ಕ ಇರಕ್ಕೆ ಅಂದ್ರೆ ಯಾವ ವರ್ಷದೊಳಗೆ ನಿಮ್ಮ ಪಟ್ಟಾಧಿಕಾರ ಆತ್ರಿ ಮಠಕ್ರಿ? ಅಜ್ಜವ್ರು ಲಿಂಗೈಕ್ಯರಾದ ಮೇಲೆ ಅಜ್ಜವರಿದ್ದಾಗನೇ ಭಕ್ತರಿಗೆ ಉಪದೇಶ ಮಾಡಿದರು. ಇವರು ನಮ್ಮ ಮಠದ ಮರದೇವರು, ಇವ್ರಿಗೆ ನೀವು ಪಟ್ಟಾಧಿಕಾರ ಮಾಡಬೇಕು, ಇವರೇ ನಮ್ಮ ಮಠದ ಸ್ವಾಮಿಗಳನ್ನು ತಿಳ್ಕೊಂಡು ಅಜ್ಜವರು ಘೋಷಣೆ ಮಾಡಿದರು. 1972 ಶ್ರಾವಣದಲ್ಲಿ 28ನೇ ತಾರೀಕಿಗೆ ನನ್ನ ಪಟ್ಟಾಧಿಕಾರ ಆಯಿತು. ನಮ್ಮ ಹವನೂರಿನ ಸಿದ್ಧಲಿಂಗ ಮಹಾಸ್ವಾಮಿಗಳು ನಮ್ಮ ಗುರುಗಳು, ಅವರ ಒಂದು ಅನುಗ್ರಹ ದೀಕ್ಷೆ ನನಗೆ ಕೊಟ್ಟರು. 1972 ಶ್ರಾವಣ ಮಾಸದಲ್ಲಿ ನನ್ನ ಪಟ್ಟಾಧಿಕಾರ ಆಯಿತು. ಆಚಾರ್ಯ, ಮತ್ತೆ ಮಹಾಂತೇಜರು ಲಿಂಗೈಕ್ಯರಾದ್ಮೇಲೆ ಮಠದ ಕಾರ್ಯಗಳು ಯಾವ ರೀತಿ ಆದವು ಆಚಾರ್ಯ? ಯಾವ ಹೊಸ ಅಜ್ಜವ್ರ ಲಿಂಗೈಕ್ಯರಾದ್ಮೇಲೆ ಭಾಳ ದೊಡ್ಡ ಕೆಲಸಗಳಾಗ್ಯಾವ. ಒಂದಲ್ಲ ಎರಡು, ಸಾಮಾನ್ಯವಾಗಿ ಸಮಗ್ರ ಈಗ 50 ವರ್ಷಗಳಲ್ಲಿ ಸುಮಾರವಾಗಿ 10-15 ಕೋಟಿ ರೂಪಾಯಿಗಳ ಕೆಲಸ ಆಗಿದೆ. ಅದರೊಳಗೆ ಮುಖ್ಯವಾಗಿ ಕಲ್ಯಾಣ ಮಂಟಪ, ಅನುಭವ ಮಂಟಪ, ದಾಸೋಗ ಮಂಟಪ, ಆಂಧ್ರ ಅಗ್ರಿಕಲ್ಚರ್ ಅದರಲ್ಲಿ ಕೂಡ ಒಂದು ಸುಧಾರಣೆ, ಆಂಧ್ರ ಪಾಠಶಾಲೆ ಪ್ರತ್ಯೇಕವಾಗಿರ್ತಕ್ಕಂಥ ಬಿಲ್ಡಿಂಗ. ಆ ನಂತರ ಅಜ್ಜವ್ರ ಮೂಲತಃ ಏನಪ್ಪ ಅಂದ್ಕೊಂಡು ಅಜ್ಜವ್ರ ಕರ್ತೃಗದ್ದಿಗೆ ನಿರ್ಮಾಣ ಮೊದಲನೇದಾಗಿರ್ತಕ್ಕಂಥ ಪ್ರಾರಂಭ ಆಯಿತು. ಅದರ ನಂತರದಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಾದ ಮೇಲೆ ಇವತ್ತು ನನ್ನ ಷಷ್ಠಬ್ದಿ ಸಮಾರಂಭದಲ್ಲಿ ಒಂದು ಘೋಷಣೆ ಮಾಡಿದ್ದೆ. ನಾನು ಪಂಚವಟಿ ಎಂಬತಕ್ಕಂಥ ಒಂದು ಸಂಸ್ಥೆಯನ್ನು ನಿರ್ಮಾಡಿ ಆ ಪಂಚವಟಿಯಲ್ಲಿ 5 ಕಾರ್ಯಗಳನ್ನು ಮಾಡ್ತಕ್ಕಂಥ ಒಂದು ಅವಕಾಶ ಇತ್ತು. ಅಲ್ಲಿ ಗೋಶಾಲೆ, ಆನಂತರ ಧ್ಯಾನ ಮಂದಿರ, ಆನಂತರ ಅನಾಥ ಮಕ್ಕಳ ಶಾಲೆ, ಆನಂತರ ಪಾಠಶಾಲೆ, ಆನಂತರ ಸಂಗೀತ ಶಾಲೆ, ಈ ರೀತಿಯಾಗಿರ್ತಕ್ಕಂಥ ಒಂದು ತಯಾರು ಮಾಡಿ ಅಲ್ಲಿ ಇವತ್ತಿನ ನಾನು ಕಾರ್ಯಪ್ರವೃತ್ತರಾಗಿದ್ದೇನೆ. ಮೂಲತಃ ಇವತ್ತು ಮಹಾಂತೇಶ್ವರಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಇಲ್ಲಿವರೆಗೆ ಸಮಗ್ರ 50 ವರ್ಷಗಳಿಂದ LKG UKG ಹಿಡ್ಕೊಂಡು ಇಂಗ್ಲಿಷ್ ಮಾಧ್ಯಮ, ಕನ್ನಡ ಮಾಧ್ಯಮ, ಆನಂತರ ಹೈಸ್ಕೂಲು, ಕಾಲೇಜು, ಕಂಪ್ಯೂಟರ್ ಈ ಸೆಕ್ಷನ್ವಾಗಿರ್ತಕ್ಕಂಥ ರೀತಿಯಿಂದ ಈ ರೀತಿಯಾಗಿ ಮಠದ ಬೆಳವಣಿಗೆ ಏನದಲ್ಲ ಅದು ನಿರಂತರವಾಗಿರ್ತಕ್ಕಂಥ ಅಜ್ಜವರು ಲಿಂಗೈಕ್ಯರಾದ ಮೇಲೆ ಈ ಮಠಕ್ಕೆ ಪ್ರತಿ ಅಮಾವಾಸ್ಯೆಗೆ ಸಾಮಾನ್ಯವಾಗಿ ಇವತ್ತಿಗೂ ಕೂಡ 4-5 ಸಾವಿರ ಭಕ್ತರು ಇವತ್ತಿನ ಸಹ ಪ್ರತಿ ಅಮಾವಾಸ್ಯೆಗೆ ಬರ್ತಿದ್ದಾರೆ. ಬನ್ನಿ ಹೋಗೋಣ ಮುರುಗೋಡ್ಕ ಗುರು ನೀಲಕಂಠರ ಕಾಣುವುದೇ ಒಂದು ಸಡಗರ.
ಈ ಸ್ಲಾಪ್ ಹಾಕುವಂತ ಸಮಯದೊಳಗ ಇಡೀ ಮುರಗೋಡ ಗ್ರಾಮದಲ್ಲಿ ಧಾರಾಕಾರ ಮಳೆ ಬಿದ್ರು ಕೂಡ ಈ ಒಂದು ಜಾಗದೊಳಗ ಒಂದ್ ಹನಿ ಕೂಡ ಮಳೆ ಬೀಳಲಿಲ್ಲ. ಇದು ಮಹಾಂತೇಜವರ ಪವಾಡ. ಜನ್ಮ ಜನ್ಮದ ಕರ್ಮ ಕಳೆಯೋದಿಲ್ಲಿ ಸಂಪೂರ್ಣ, ಬಂದಿಲ್ಲಿ ನೋಡಿದರ ಶಿವನಾಮ ಸ್ಮರಿಸಿದರ, ಜನ್ಮ ಜನ್ಮದ ಕರ್ಮ ಕಳೆಯೋದಿಲ್ಲಿ ಸಂಪೂರ್ಣ. ಬನ್ನಿ ಇಷ್ಟು ದೊಡ್ಡ ಮಠದೊಳಗ ಪ್ರತಿನಿತ್ಯ ಅನ್ನದಾಸೋಹ ಆಗ್ತದ, ವಿದ್ಯಾರ್ಥಿಗಳಿಗೆ ಜ್ಞಾನ ದಾಸೋಹ ಕೂಡ ಆಗ್ತದ. ಇಷ್ಟೆಲ್ಲಾ ವ್ಯವಸ್ಥಾಪಕ ಆಗ್ಬೇಕು ಅಂತಂದ್ರ ಅದು ಸರಿಯಾಗಿ ಇರ್ಬೇಕಾಗ್ತದ. ಇಂದ ಒಂದ್ ದೊಡ್ಡ ಮಠದೊಳಗ ವ್ಯವಸ್ಥೆ ಯಾವ ರೀತಿ ಅದ ಅವ್ರ ಹತ್ರನೇ ಕೇಳೋಣ. ಈಗ ನಾನು ಮಾತಾಡ್ತಾ ಇರೋದು ಶ್ರೀಮಠದ ವ್ಯವಸ್ಥಾಪಕರನ್ನ. ಅಣ್ಣ, ನೀವು ಈ ಮಠದೊಳಗ ಎಷ್ಟು ವರ್ಷದಿಂದ ಅದೇರಿ, ಮತ್ತೆ ಈ ಮಠದೊಳಗ ಪೂಜಾ ಕೈಂಕರ್ಯಗಳು ಕೆಲಸಗಳು ಯಾವ ರೀತಿ ಆಗ್ತಾವ? ನಮ್ಮ ಶ್ರೀಮಠದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪರಮ ಪೂಜ್ಯ ಮಹಾಂತಪ್ಪಗಳ ಕರ್ತೃಗದ್ದಿಗೆ ತ್ರಿಕಾಲಲಿಂಗ ಪೂಜಾ ಮಹಾಪ್ರಸಾದ ದಾಸೋಹ ಇವತ್ತು ನಡೀತಾ ಇದೆ. ಇಲ್ಲಿ ಶ್ರೀಮಠದಲ್ಲಿ ಇವತ್ತು ಬಹಳಷ್ಟು ಪ್ರತಿನಿತ್ಯವೂ ಕೂಡ ಸಾವಿರಾರು ಸದ್ಭಕ್ತರು ಬಂದು ಇಲ್ಲಿ ದರ್ಶನ ಆಶೀರ್ವಾದನ ತೆಗೆದುಕೊಳ್ಳುತ್ತಾರೆ. ಅದೇ ನಾನು ಹೇಳಿದಾಗೆ ದಾಸೋಹ ವ್ಯವಸ್ಥೆ ಅಂತಂದ್ರೆ ಇವತ್ತು ಬಹಳಷ್ಟು ಮೊದಲಿಂದಲೂ ದಾಸೋಹ ವ್ಯವಸ್ಥೆ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ನೂರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನ ಆಶ್ರಯ ಅಕ್ಷರ ಕೊಟ್ಟು ಸುಮಾರು ಒಂದು 5-6 ಸಾವಿರ ವಿದ್ಯಾರ್ಥಿಗಳು ಇಲ್ಲಿಂದ ತಯಾರಾಗಿ ಶ್ರೀಮಠದಿಂದ ಇವತ್ತು ಹೋಗಿದ್ದಾರೆ. ಅದೇ ರೀತಿಯಾಗಿ ಸುಸಜ್ಜಿತವಾಗಿರ್ತಕ್ಕಂಥ ಗೋಶಾಲೆ ಕೂಡ ಇಲ್ಲಿದೆ. ಇವತ್ತು ಮುರಗೋಡ ಮಠ ಅಂತಂದ್ರೆ ಬಹಳಷ್ಟು ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಕೂಡ ನಮ್ಮ ಭಕ್ತರಿದ್ದಾರೆ. ಅಂತ ಶ್ರೀಮಠ ಬಹಳಷ್ಟು ಸಮಾಜದಲ್ಲಿ ಕೆಲಸವನ್ನು ನಡೆಸಿಕೊಂಡು ಬರ್ತಾ ಇದೆ. ಈ ಮುರಗೋಡ ಮಠದ ಬಹಳಷ್ಟು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆ ಭಾಗದಲ್ಲಿ ಸುಮಾರು ಆಸ್ತಿ ಏನಿಲ್ಲ. ಭಕ್ತರೇ ಶ್ರೀಮಠದ ಆಸ್ತಿ ಇರೋದ್ರಿಂದ ಭಕ್ತರ ಮೇಲೆ ಕೋಟಿ ಗಂಟೆ ಎಲ್ಲ ಕೆಲಸಗಳು ಭಕ್ತರಿಂದ ಆಗಿದ್ದಾವೆ. ಹೀಗಾಗಿ ಪರಮ ಪೂಜ್ಯ ನೀಲಕಂಠಪ್ಪ ಅವರ ಅಮೃತ ಮಹೋತ್ಸವನ್ನ ನಾವು ಹೋದ ವರ್ಷ ಮಾಡಿದ್ವಿ. ಆ ಬಂದಿರತಕ್ಕಂಥ ಉಳಿದ ಹಣವನ್ನ ಪರಮ ಪೂಜ್ಯರ ಏನೋ ಆಸೆ ಅಂತಂದ್ರೆ ಆ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಗುರುಭವನವನ್ನ ಸುಮಾರು 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಗುರುಭವನ ನಿರ್ಮಾಣ ಮಾಡಲಿಕ್ಕೆ ಪರಮ ಪೂಜ್ಯರು ಈಗಾಗಲೇ ನಮ್ಮ ಶ್ರೀಮಠದ ಹಿರಿಯರಾಗಿರ್ಬೋದು, ನಮ್ಮ ಸಮಸ್ತ ಮುರಗೋಡ ಸದ್ಭಕ್ತರಾದಿಯಾಗಿ ಎಲ್ಲ ಸುತ್ತಮುತ್ತಲಿನ ಹಳ್ಳಿಯ ಸದ್ಭಕ್ತರು ಆ ಗುರುಭವನ ಕಾರ್ಯವನ್ನು ಈಗಾಗಲೇ ನಾವು ಪ್ರಾರಂಭಿಸಿದ್ದೇವೆ. ಪರಮ ಪೂಜ್ಯ ಶತಮಾನ ಕಂಡಿರ್ತಕ್ಕಂಥ ಶಿವಯೋಗಿ ಮಹಾಂತಜ್ಜನವರ ಶತಮಾನೋತ್ಸವ ಉಳಿದಿರ್ತಕ್ಕಂಥ ಹಣವನ್ನ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಸುಮಾರು ಆಗಿನ ಕಾಲದಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿರ್ತಕ್ಕಂಥ ಹಣ ಬಸವಪೀಠ ಸ್ಥಾಪನೆಯಾಗಿ ಬಹಳಷ್ಟು ಆ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಬಸವ ಅಧ್ಯಯನ ಮಾಡಲಿಕ್ಕೆ ಅನುಕೂಲವಾಗಿದೆ. ಹಾಗೆ ಸುಮಾರು ಒಂದು 8-10 ಶಾಖಾ ಮಠಗಳು ಇಲ್ಲಿ ನಮ್ಮ ಶ್ರೀಮಠದ ಶಾಖಾ ಮಠಗಳಿದ್ದಾವೆ. ಭಕ್ತರ ಶ್ರೀನಿಧಿ ಹೊಸದಾಗಿ ಮಠ ನಿರ್ಮಾಣ ಆಗತ್ತದಲ್ಲ, ಆ ಕಾರ್ಯ ಕೂಡ ಈಗ ಬಹಳ ಚಲೋ ನಡೆಯಕತ್ತದ. ಇಲ್ಲಿ ಯಾವ ರೀತಿ ಮಠ ನಿರ್ಮಾಣ ಆಕದ ಅಂತೇಳಿ ಮಠದ ವ್ಯವಸ್ಥಾಪಕರು ಹೇಳ್ತಾರ. ನಾಗಲೇ ಹೇಳಿದಾಗೆ ಸುಮಾರು 2.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮಹಾಂತೇಶ್ವರ ಶಿವರ ಗುರುಭವನವನ್ನ ನಾವು ಪ್ರಾರಂಭಿಸಿದ್ದೇವೆ. ಕಲ್ಲಿನಿಂದ ಶುರು ಮಾಡ್ತಾರ. ಎಲ್ಲ ಕೂಡ ಇದು ಕಲ್ಲಿನಿಂದ ಅದಾಗಿದೆ. ಅಲ್ಲಿ ತಮ್ಮ ನೀಲನಕ್ಷೆ ನಾವು ನೋಡಿರ್ಬೋದು, ಅದೇ ಟೈಪ್ ಈ ಒಂದು ಗುರುಭವನ ನಿರ್ಮಾಣವಾಗ್ತಾ ಇದೆ. ಕಟ್ಟಡವನ್ನು ನಾವು ಮುರುಡೇಶ್ವರ ಕಲ್ಲಿನಲ್ಲಿ ಮುರುಡೇಶ್ವರ ಶಿಲ್ಪಿಗಳಿಂದ ಮಾಡಿಸ್ತಾ ಇದ್ದೇವೆ. ಸುಮಾರು 2.25 ಕೋಟಿ ವೆಚ್ಚದಲ್ಲಿ ಅತ್ಯಂತ ಸುಸಜ್ಜಿತವಾಗ ಮಹಾಂತೇಶ್ವರ ಗುರುಭವನವನ್ನು ನಿರ್ಮಾಣ ಮಾಡುವ ಒಂದು ಪ್ರಸ್ತಾವನೆ ನಡೀತಾ ಇದೆ. ಊಟ ಹಾಕ್ಬೇಕು ಅಂತಂದಾಗ ಬಹಳ ಯೋಚನೆ ಮಾಡ್ತೀವಿ. ಹಂಗಿದ್ದಾಗ ಎಷ್ಟು ನೂರಾರು ವರ್ಷಗಳಿಂದ ಪ್ರತಿಯೊಬ್ಬರು ಕೂಡ ಅನ್ನದಾಸೋಹ ನಡೆಯಕತ್ತದ. ಅದ್ರ ವ್ಯವಸ್ಥೆ ಹೆಂಗೈತೆ ಅನ್ನೋದನ್ನ ನಾವು ನೋಡೋಣ. ನೂತನ ದಾಸೋಹ ಮನೆ ಇದೆ. ಅಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಬಂದು ದಾಸೋಹ ಮಾಡ್ತಾರೋ. ಇದೆಲ್ಲ ಕಾರಣ ಅಂದ್ರೆ ಲಿಂಗಕ್ಕೆ ಶ್ರೀಮನಿ ಪ್ರಸ್ತುತ ಮಹಾಂತ ಶಿವಗಳ ಕೃಪಾಶೀರ್ವಾದ ಮತ್ತೆ ಸದ್ಯ ಪ್ರಸ್ತುತ ಪೀಠಾಧಿಕಾರಿಗಳಾದಂಥ ಶ್ರೀಮನಿ ಪ್ರಸ್ತುತ ನೀಲಕಂಠ ಮಹಾಸ್ವಾಮಿಗಳ ಆಶೀರ್ವಾದ. ಇದೊಳಗ ಇಲ್ಲ ಅಂತಂದ್ರೆ ಕಡಿಮೆ ಅಂದ್ರೆ 1 ಲಕ್ಷ ಜನ ಇಲ್ಲಿ ಸೇರ್ತಾರ. ಆ ಸಮಯದೊಳಗ ಅಷ್ಟು ದೊಡ್ಡ ಜನಸಂಖ್ಯೆಗೆ ಅಡಿಗೆ ಮಾಡುವಂತ ಜಾಗ ಇದೆ. ವರ್ಷಗಳಿಂದ ಸಂಸ್ಕೃತ ಪಾಠಶಾಲೆ ನಡ್ಸಕತ್ತಾರ. ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ವಸತಿ ನಿಲಯ ಹೆಂಗೈತಿ ನೋಡ್ಕೊಂಡ್ ಬರೋಣ. ಕಲಿಯಂತ ವಿದ್ಯಾರ್ಥಿಗಳ ದಿನನಿತ್ಯ ಚಟುವಟಿಕೆ ಆಗಿರ್ಬೋದು, ಅವರ ಶಿಕ್ಷಣ ವ್ಯವಸ್ಥೆ ಹೆಂಗೈತೆ ಅಂತ ಅವ್ರನ್ನ ಕೇಳೋಣ ಬರ್ರಿ. ಯಾವ್ರನಿಂದ? ಉಪ್ಪಿನಮಟ್ಟಿಗೆ. ಹೆಸರು? ಎರಯ್ಯ ಜಗದೀಶ್ ಅಂಜಿಗೇನ್ರಿ. ನಾವಿಲ್ಲಿ ಹೇಳ್ತಿದ್ದಾಗ್ರಿ, ನಾವು ಊರಾಗಿದ್ದಾಗಿಂದ ಮತ್ತು ನಮ್ಮ ಅಜ್ಜವ್ರು ಹೇಳಿದ್ರಿ ಇಲ್ಲಿ ಮತ್ತೆ ಹಿಂಗೆ ಮಠ ಐತಿ ಹಿಂಗೆ ಹೇಳಿದ್ರಿ. ನಾವು ಅವಾಗ ಹೋದ ವರ್ಷ 2 ತಿಂಗಳು ಸುಟ್ಟಿ ಮುಗಿಸಿ 5 ಗಂಟೆಗೆ ಹೇಳ್ತೀವಿ ರೀ. ಬೆಳಿಗ್ಗೆ 5 ಗಂಟೆಗೆ ಎದ್ದ ತಕ್ಷಣ ಪ್ರೇಯರ್ ಮಾಡ್ತೀವಿ ರೀ.
ಪ್ರೇಯರ್ ಮಾಡಿದ ತಕ್ಷಣ ನಾವು ದಿನಚರಿ ಎಲ್ಲ ಮುಗಿಸ್ಕೊಂಡು ಮತ್ತು 6:30 ಅಂದ್ರೆ ಯೋಗ ಅದು ಮಾಡ್ತೇವೆ ರೀ, ಯೋಗಾಸನ ಮಾಡ್ತೇವೆ ರೀ. ಸಂತೋಷನ ಹೇಳ್ಕೊಡ್ತಾರೆ ರೀ. ಮತ್ತು ಆಮ್ಯಾಗ ಬೆಳಿಗ್ಗೆ ಯೋಗಾಸನ ಆಗಿಂದ ಸ್ನಾನ ಮಾಡಿಕೊಂಡು ಪೂಜೆಗೆ ಹೋಗ್ತೀವಿ ರೀ. ಪೂಜೆಗೆ ಹೋಗಿ ಬಂದ ಲಿಂಗ ಪೂಜೆ ಮಾಡ್ಕೋತೀವಿ ರೀ. ಲಿಂಗ ಪೂಜೆ ಮಾಡ್ಕೊಂಡು ನಾವು ಸಂಸ್ಕೃತ ಪಾಠಶಾಲೆ ಕುಂದಿರ್ತೀವಿ ರೀ. ಪಾಠಶಾಲೆ ಕುಂತಿಂದ 9:30 ಮಟ್ಟ ಕುಂದಿರ್ತೀವಿ ರೀ. 9:30ಗೆ ತಳಗ ಅಜ್ಜರ ದರ್ಶನಕ್ಕೆ ಹೋಗ್ತೀವಿ ರೀ. ವಿದ್ಯಾರ್ಥಿನ ಕೇಳಿದಾರೆ, ಇನ್ನೂ ವಿದ್ಯಾರ್ಥಿನ ಕೇಳೋಣ. ಯಾವ ಊರಿಂದ ಬಂದಿ ನೀನು? ನಾವು ಹುಕ್ಕೇರಿ ತಾಲೂಕಿಂದ. ಮತ್ತು ಎಷ್ಟನೇ ವರ್ಷದಾಗ ಬಂದೀನಿ ನೀನು? ನಾವು ಇದೇ ಫಸ್ಟ್ನೇ ವರ್ಷ ಬಂದೀವಿ. ಹಾಂ. ಮಠಕ್ಕೆ ಬಂದಾಗ ಮಹಾಂತ ಅಜ್ಜವರು ಮತ್ತೆ ನಿಮ್ಮ ಅಜ್ಜರ ಒಡನಾಟ ಹೆಂಗಿತ್ರಿ ಅಜ್ಜಾರಿ? ಇಲ್ಲಿ ನಿಮ್ಮ ಸಂಪರ್ಕ ಹೆಂಗಾತ್ರಿ? ನಾನು ಕಾಶಿಯಲ್ಲಿದ್ದೆ. ಕಾಶಿಯಲ್ಲಿದ್ದಾಗ ನಮ್ಮ ಒತ್ತೆಗೊಡದ ಭಕ್ತರಾಗಿರ್ತಕ್ಕಂಥ ಗುರುಗಳು ಬಂಧುಗಳು ನಮ್ಮಲ್ಲಿ ಕರ್ಕೊಂಡು 1972ರಲ್ಲಿ ಕರ್ಕೊಂಡು ಬಂದಲ್ಲಿ ಆಯಿತು. ಅಜ್ಜವರು ಪ್ರತ್ಯಕ್ಷವಾಗಿ ಅಜ್ಜವರ ಪ್ರತ್ಯಕ್ಷ ಇದರೊಳಗನೆ ನಮ್ಗೆ ಅಜ್ಜವರು ಆಶೀರ್ವಾದ ಮಾಡಿದರು. ಅವಾಗ ಅವರಿಗೆ 105 ವರ್ಷ ಇದ್ದರು. ಭಾಳ ಅತ್ಯಂತ ಇದರಿಂದ ಕಾಳಜಿಯಿಂದ ನಮ್ಮನ್ನು ಬರದೇವರು ಇವತ್ತಿನ ದಿವಸದಿಂದೆಲ್ಲ ಭಾಳ ಚಲೋ ಆಯಿತು. ನಮ್ಮ ಮಠಕ್ಕೆ ಬರದೇವರಾಗಿರ್ತಕ್ಕಂಥದ್ದು ಭಾಳ ಸಂತೋಷ. ಅದಕ್ಕಾಗಿ ಮಠ ಭಾಳ ದೊಡ್ಡದು, ಭಕ್ತರಿಗೆ ಮಠದ ಆಸ್ತಿ. ಅದಕ್ಕಾಗಿ ಭಕ್ತರು ಕಾಪಾಡ್ಕೊಂಡು ಹೋಗೋದು ಅಜ್ಜವರು ನಮಗೆ ಆಶೀರ್ವಾದ ಮಾಡಿದರು. ಶರಣೋ ಬಂದಿನು ಶಿರಬಾಗುವೆನು ಭಕ್ತರ ಶ್ರೀನಿಧಿ, ದೀನರ ಬಂಧು ಕರುಣಾ ಸಿಂಧು ಪರಶಿವನವತಾರಿ. ಶರಣೋ ಬಂದಿನು ಶಿರಬಾಗುವೆನು ಭಕ್ತರ ಶ್ರೀನಿಧಿ. ನೀನು ತಾಯಿ ನೀನು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ. ಕುಡಲ ಸಂಗಮ ದೇವ ನೀನಲ್ಲದೆ ಮತ್ತಾರೂ